ಅವರು 5 ವರ್ಷ ಐತಿ ಊರ್ ಕರ ರಗಡ್ ಬರ್ದಾಡ್ಯಾರ, ರಗಡ್ ಸಾಕರ್ ಖರ್ಚು ಮಾಡ್ಯಾರ, ನೀರ್ ಹಾಕ್ಯಾರ, ಊರ್ ಎಟ್ಟೆಲಿ ಸುಧಾರಣಿ ತಂದಾರ. ಊರಾಗ ಕುಡ್ಲಿಕ್ ನೀರ್ ಸಿಗ್ತಿಲ್ಲ ಅಂತ ಟೈಮ್ದಾಗ 6 ತಿಂಗಳ ತನ ಟ್ಯಾಂಕರ್ ಹಚ್ಚಿ ನೀರ್ ಹಾಕ್ಯಾರ. ಅವ್ರ ಏನು ಪ್ರಾಬ್ಲಮ್ ಇಲ್ಲ. ಪಂಚಾಯತಿ ಏನು ₹1 ಅವ್ರು ತಗೊಂಡಿಲ್ಲ. ಪಂಚಾಯತಿ ಕಾಲಾಗ ರಗಡ್ ಹಾಳಾಗ್ಯಾರ. ಇವ್ರ ಅಣ್ತಮ್ಮರ ಜಗಳ ತಂದು ಪಂಚಾಯತಿಗ ಊರಾಗ ಹೊಸತ್ ನ್ಯಾಯ ಸರಿ ಅಲ್ಲಿ. ಇದು ಅವ್ರ ಅಣ್ತಮ್ಮ ಜಗಳ ಅವ್ರ ಮನ್ಯಾಗೆ ಮಾಡ್ಕೋಬೇಕು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೇಳೋದಂದ್ರ ಇದು ಬಹಳ ಅಸಹ್ಯ ಅನಿಸ್ತಾರೆ ನಮ್ಗೆ ಅಂತ ಹೇಳ್ತಾರೆ. ನಮ್ಗೆ ಏನು ಬಂಧನ ಹಿಡಿದು ನಮಗೆ ಮಾಶಾಕ್ ಸುಲಭೆ ಮಾಡ್ಕೊತ ಬಂದಾರಿ. ಪಂಚಾಯತಿ ಪೂರ 28 ಮೆಂಬರ್ಗಳದ ಒಟ್ಟು ಖರ್ಚು ಅವರೇ ಕೊಟ್ಟು ಅವರೇ ಮಾಡ್ಯಾರಿ. ಆದ್ರೆ ಕುರಾನ್ ಎಳ್ಯಾಗ ಎಷ್ಟು ಅಕ್ಕಿ ಪಿಕ್ಕಿ ಎಲ್ಲ ಸ್ವತಃ ಅವ್ರು ಹಂಚ್ಯಾರಿ ಸ್ವಂತ. ಯಾರು ₹1 ತೊಗೊಳದೆ ತಂದಿ ಮಾಡ್ಯಾರಿ. ಸ್ವತಃ ನಾವೇ ಹಂಚಿದೇವ್ರಿ. ಇನ್ನು ನಮ್ಮ ಮನಬಲ್ಲಿ ಸ್ವಾಮಿ ಗುಡಿ ಅಂತೇಳಿ 20 ವರ್ಷ ಆಯ್ತು. ಅದು ಒಂದೇ ದಿನ ಹಾಳಿತ್ತು. ಸ್ವತಃ 5 ಲಕ್ಷ ಕೊಟ್ಟು ಛತ್ ಹಾಕಿ ಆರಾಮ್ ಹಾಕಿ ಛತ್ ಹಾಕಿ ಕೊಟ್ಟಾರ್ರಿ ನಮ್ಮ ಸ್ವಾಮಿ ಗುಡಿ. ಆದ್ರೆ ಗರೀಬರಿಗೆ ಹಿಂಗ ಚೆನ್ನಕ ಹಿಂಗ ಮನಿ ಬಿದ್ದಾಕ್ರ ಒಂದು ಪಟ್ಟಿಯನ್ನು ಸುಟ್ಟಾಕ್ರ ನಮ್ಮ ಮುಖಾಂತರ ₹10,000 ರೊಕ್ಕ ಕೊಟ್ಟಾರ. ಅವಾಗ ಬಂದ ಒಳ್ಳೆನಾಗಿದೆ. ಆದ್ರೆ ಯಾರು ಅವ್ರಿಗೆ ದುಸ್ಬೆಯಿಂದ ಮಾತಾಡ್ತು. ನಮಗ್ರ 5 ವರ್ಷ ಆಯ್ತು 1 ನಂಬರ್ ದಂಧೆ ಮಾಡ್ಯಾರ. ಯಾರು ₹1 ತಿರ್ಲಾರೆ ದಂಧೆ ಮಾಡ್ಯಾರ. ಅವರು ಸ್ವತಃ ಹಾಳಾಗ್ಯಾರ. ಮತ್ತವ್ರಿಗೆ ಏನು ಇದು ಇಲ್ಲ. ಅವ್ರಿಗೆ ಯಾವ್ದೋ ಇದು ಮಾಡಿಕೆ ಇದು ಮಾಡ್ಯಾರ ಎಲ್ಲಿ ಬೇಕಲ್ಲಿ. ಆದ್ರೆ ಅವರು ಮತ್ತವ್ರಿಗೆ ಇದು ಮಾಡಿಲ್ಲ. ಅವ್ರು ಇವ್ರು ಏನ್ ಮಾತಾಡ್ಯಾನಲ್ರಿ, ಇವ್ ಮಾತಾಡೋನು ಬಾಬಾನೇ, ಈ ಜೈ ಇದ್ದವನು ಬಾಬಾನೇ, ಇಬ್ರು ಬಾಬಾನೇ. ಇವ್ನಿಗೇನ್ ಆಸ್ತಿ ಕೊಡಲ್ಲ. ನಿಮ್ ಜೋಡಿನೇ 3 ಮಂದಿಗೆ ಆಸ್ತಿ ಕೊಟ್ರ ಇವ್ನಿಗೊಬ್ಬ ಆಸ್ತಿ ಕೊಡಲ್ರಿ ಅವ. ಇವ್ ಕರ್ದಳಗ ಆಸ್ತಿ ತೊಲಕ್ ಬಂದಿಲ್ಲ, ಆಸ್ತಿ ಕೊಟ್ಟಿಲತ್ತ ಎಲ್ಲರ ಮುಂದೆ ಕುಡ್ದಕ್ಕಿರಿ ಒದರಾಡ್ಕೊತ ಹೋಗೋದು. ಅದ್ರಾಗ ಏನ್ ಮಾಡ್ತಾರಿ, ಈಗ ಒಂದರ ಕೆಲವು ಮಂದಿ ಅದಲ್ಲ ಊರಂದು, ಅವ್ರ ಒಂದರ ಕರ್ಸ್ಕೆರೆ ಬರೋ ಹಿಂಗಾದ್ರ ಕಲ್ಲಲ್ಲಿ ತಮ್ಮಂದ ಒಬ್ರು ಹಿಂಗ್ ಕಳೆಯೋದ ಅಂತೇಳಿ ಒಂದರ ಕುಡಿಸ್ಕೆರೆ ಮಾಡೋಣ. ಇವ್ ತೀರಟ್ಕೆರೆ ಅದ್ರಾಗ ಒಂದರ ಹೆಚ್ಚಿಗೆ ಇದು ಮಾಡ್ಯಾನ್ರಿ ಪಬ್ಲಿಕ್. ಇವ್ನಿಗೇನ್ ಆಸ್ತಿ ಕೊಡಲ್ಲ ಅಂದಿಲ್ಲ, ಅಲ್ಲಿ ಬರಬೇಡ ತಂದಿಲ್ಲ, ಇರಬೇಡ ತಂದಿಲ್ಲ. 4 ದಿನ ಅಲ್ಲಿ ಇರ್ತಾನ, 4 ದಿನ ಇಲ್ಲಿ ಇರ್ತಾನ, ಮತ್ 4 ದಿನ ಮತ್ತೆ ಮಿಟ್ಟಿಗೆ ಅಲ್ಲಿಗೆ ಬರ್ತಾನೆ. ಮತ್ತೆ ಯಾವ ಜಾಗಿ ಅದೇ ಜಾಗಿ ಬರ್ತಾನ. ಬಂದ್ಕಿರಿ ಎಲ್ಲ ಇದು ಮಾಡ್ಕಿರಿ. ಏನು ಒಟ್ಟು ಏನು ಕರೆ ಇಲ್ಲ, ಏನಿಲ್ಲ. ಒಟ್ಟು ಸೂಪ್ ಪಬ್ಲಿಕ್ ಇವು ಏನ್ ಮಾಡಲ್ಲ. ಮತ್ತೆ ಅವ್ನಿಗೆ ಬಿಟ್ಟು ಹೋಗಲ್ಲ ಇವ್ರು. ಅಲ್ಲಿ ಮತ್ತೆ ಬರ್ಬೇಕಾದ್ರೆ ಅಲ್ಲಿಗೆ ಬರ್ಬೇಕು. ಆಸ್ತಿ ಕೊಡಲ್ರಿ. ಆಸ್ತಿ ಕೊಡಲ್ರಿ ಏನ್ ಮಾಡ್ತಾರಲ್ಲ ಇವ್ರು. ಸುಮ್ಮ ಆಸ್ತಿ ಕೊಡಲತ್ತ ಮನೆ ಮುಂದೆ ಆಸ್ತಿ ಕೊಡ್ತಾರ. ಜಾಸ್ತಿನೇ ಬಂದ್ಕಿರಿ ಎಲ್ಲ ಮನೆ ಮಿಟ್ಟಿಂಗ್ ಅವ್ರಿಗೆ 3 ಮಂದಿ ಕೊಟ್ರಲ್ಲ. ಇವ್ರು ಸರ್ಕಿನ 3-4 ಮಂದಿ. ಇವ್ನಿಗೆ ಯಾಕೆ ಆಸ್ತಿ ಕೊಡಲ್ಲ? ಮತ್ ಇವನೇ ಬಿಟ್ಕೊಟ್ಟು ಹೇಳೇನ, ಅದ್ ಆಸ್ತಿ ಬಿಡ್ಸ್ಕೊಡ್ತ ಸಾಹೇಬ, ಈ ಆಸ್ತಿ ನಮಗ್ ಬಿಟ್ಕೊಡತ್ತ ಹೇಳೇನ. ಈಗೆಲ್ಲ ಬಿಡ್ಕಿರಿ ಆಸ್ತಿ ಕೊಡಲ್ಲ, ಹಾಳು ಮಾಡ್ಯಾನ ಅನ್ಕೋತ ಹೋದ್ರಿ. ಆಸ್ತಿ ಬರ್ತಾವ್ರಿ ಇವ್ನಿಗೆ. ಸ್ವಾಮಿ ಒಬ್ರು ಕಳಿಬೇಕಂತೇಳಿ ಓಡಿಕೆರಿ ಎಲ್ಲ ಕಡಿದು ಮಾಡತ್ತಾನ. ಮಾಡಿದ್ರು ಏನ್ ಮಾಡಗಲ್ರಿ ಇವು. ಮತ್ತೆ ಎಲ್ಲಿ ಬರ್ಬೇಕಲ್ಲಿ ಸಮಾಜದವ್ರು ಯಾಕೆ ಸಮಾಜದವ್ರು ಹೇಳಾರ ಬಟ್ಟಿಗೆ ಇವ್ರು ಹಿಂದಿನವ್ರು ಅಲ್ಗೋತಂದ್ರಿ. ಅವ್ರು ಏನ್ ಅವ್ರ ಅಪ್ಪ ಗಳಿಸಿ ಆಸ್ತಿ ಅವ ಗಳಿಸಿ ಆಸ್ತಿ ಅವ್ರಿಗೆ ಬಡ 20 ಎಕರೆ ಕೊಟ್ಟಲ್ಲ ಎಲ್ಲರಿಗೆ. ಬರ್ಬೇಕು ನಾ ಅವ್ರ ಜೋಡಿ ಬಂದ್ಕೇರಿ ಇದು ಮಾಡ್ಕೊ. ಮೈನ ಕೂತು ಹೇಳವ್ನೆ ಇವನೇ. ಇವಾಗ ಕೂತ್ಕೆರೆ ಹೇಳ್ಕೆರೆ ಅವ್ರು ಹಿಂದಿನವ್ರು ಬರ ತಗೊಂಬತ್ತಂದ್ರ ಸರ್ಕಿನವ್ರು ಬಂದ್ ಆಸ್ತಿ ತೊಂದ್ರೆ ಇವ ಆಸ್ತಿ ತೊಂದಿಲ್ಲ. ಇವ ಅಲ್ಲೇ ಕೂತಲ್ಲೇ ಹಿಂದ್ರಗಡೆ ಏನ್ ಮಾಡವ, ನನಗ ಅದು ಬೇಕು ಇದು ಬೇಕು. ಎಲ್ಲರಿಗ ಏನ್ ಅಳ್ತಾವ್ರಿ. 4 ಮಂದಿ ಸೌಂಡ್ ಕೊಡ್ತ 4 ಮಂದಿ ಸೌಂಡ್ ಕೊಟ್ಟನ. ಇವನಿಗೆ ಮತ್ತೆ ಬೇರೆ ಕೊಡ್ಬೇಕೇನ್ರಿ? ಒಮ್ಮೆ ಮ್ಯಾಗಿನ್ ಬಿದ್ದಾನ. ಅವ್ನು ಕರ್ತವ್ಯ ಒಟ್ಟು ಮಂದಿ 4 ಮಂದಿಗೆ ಅಟ್ ಕೊಟ್ಟನ. ಕೊಟ್ಕೆರೆ ಉಳಿದ ತೊಂದನ. ಸುಮ್ಮನೆ ಏನ್ ಮಾಡ್ತಾನೆ, ನಿಮ್ ಮನ ಅಟ್ ಇಟ್ಕೊಂಡನ ಇಟ್ಟು ಇಟ್ಕೊಂಡನ ನಮ್ಮಂತ ಹೇಳನ. ಈ ತಲಿ ತುಂಬಿಕೆರಿ ಸುಮ್ಮನೆ ಎಲ್ಲಾರು ಕೂತ್ಕೆರೆ ಒದರಾಡ್ತಾವ್ರಿ. ಇವ್ರು ಮಾತಾಡ್ ಕೇಳ್ತಾರ? ಮಾತ್ ಕೇಳೋದಿಲ್ಲ ಬಿಡೋದಿಲ್ಲ. ಏನ್ ಎಟ್ಟದ ಅಟ್ಟೆ ಕೊಡ್ತಾರೆ. ಎಲ್ಲಿ ಹೋದ್ರು ಮತ್ತೆ ಅಲ್ಲಿಗೆ ಬರ್ತಾನ್ರಿ. ಏನ್ ಆಸ್ತಿ ಹೋಗಿಯಲ್ಲ ಏನಿಲ್ಲ. ಸಮಾಜದವರು ಹೌದ್ರಿ. ಚಂದ್ರಕಾಂತ್ ಕರೆದು ನೀವೆಲ್ಲ ಅವ್ರಿಗೆ ತಿಳಿ ಹೇಳ್ಬೋದಲ್ಲ. ಇನ್ನೊಬ್ರು ಮಾತು ಕೇಳಿ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸರ್ ಏನಾದ್ರು ಇದ್ರು ನೀವೆಲ್ಲಾರು ಕೂಡಿ ಮಾತು ಕೇಳಿ ಇವತ್ತು ಗುರುಬಸ್ವರ್ಗಾಲಿ ಇವತ್ತು ಚಂದ್ರಕಾಂತ್ ಗಾಲಿ ಹೌದ್ರಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಅವ್ರಿಗೆಲ್ಲ ಒಂದ್ ಮಾಡಿ ಈ ಪ್ರಾಬ್ಲಮ್ ಆಗದಂಗ್ ಮುಡ್ಕೊಂಡು ಹೋಗ್ಬೋದು. ಇವರು ಯಾಕೆ ಅಂತಂದ್ರೆ ಈಗ ನಿಮ್ಮ ಸಮುದಾಯದಾಗ ಒಬ್ಬ ವ್ಯಕ್ತಿ ಬೆಳಿಲತ್ತಾನ ಅಂತಂದ್ರ ಅವ್ನಿಗೆ ತುಳಿಬೇಕು ಅನ್ನೋ ಶಕ್ತಿಗಳು ಒಳಗ ಬಹಳ ಜನ ಸೃಷ್ಟಿ ಆಗ್ಲತ್ತಾರ. ಇದನ್ನ ತಡೆಗಟ್ಟಬೇಕಾದವರು ಸಮಾಜದ ಕರ್ತವ್ಯ ಕೂಡ ಹೌದಲ್ಲ. ಯಾಕಂತಂದ್ರೆ ಒಬ್ಬ ರಾಜಕೀಯವಾಗಿ ಬೆಳಿತಕ್ಕಂತ ವ್ಯಕ್ತಿನ ಇವತ್ತು ಮನೆಗೆ ಇಟ್ಕೊಂಡು ಮನೆ ವ್ಯಕ್ತಿಗೆ ಎತ್ತು ಕಟ್ಟಿ ಎಲ್ಲ ಆರೋಪ ಮಾಡ್ತಕ್ಕಂಥದ್ದು ನಿಲ್ಬೇಕಾಗಿತ್ತು ಅಂತಂದ್ರೆ ನೀವು ಸಮಾಜದವ್ರಿಗೂ ನಿಮ್ ಕೆಲಸ ಅದಲ್ಲ. ಇದು ಯಾಕೆ ಮಾಡ್ತಾ ಇಲ್ಲ? ಇದು ಯಾಕೆ ಮಾಡ್ತಿಲ್ಲ ಹೇಳ್ರಿ ಸರ. ಇವ್ನಿಗೆ ಏನಾಗಿದ್ರಿ ಏನ್ಜರ ಪೈಲಿ ಒಂದ್ ದೊಡ್ಡವನತ್ತೇಳಿ ಮರಿದಟ್ಟು ಬಂದ್ರ ಎಲ್ಲರೂ ಕೊಟ್ರ. ಅದು 4 ಮಂದಿ ಹೇಳ್ಯಾರ್ನು. ಈಗ ಏನ್ ಮಾಡ್ರ ಇವ ಒಂದರ ಹೆಚ್ಚಿಗೆ ಅವ್ರಕ ಬೇಡನ. ಈಗ ಅವ್ರಿಗೆ 3 ಮಂದಿಗೆ ಕಮ್ ಕೊಟ್ಟು ಇವ್ನಿಗೆ ಹೆಚ್ಚು ಕೊಟ್ರ ಅದ್ ಅನ್ನೇ ಆಗ್ತಾರ. 4 ಮಂದಿ ನೀವ್ ಹತ್ತಾರೆ, ಒಬ್ಬನಿಗೆ ಹೆಚ್ಚು ಕೊಟ್ಟ ಒಬ್ಬನ್ ಕಮ್ಮ ಕೊಟ್ಟ ಸರಿ ಸಂಬಂಧ ಹಂಚ್ ಕೊಟ್ಟನ. ಈಗ ಏನ್ ಮಾಡ್ತಾರೆ ಅಂತ ಇದ್ರಾಗ ಊರ ಲಿಂಗತ್ ಸಮಾಜ ಮಂದಿ ಈಗ ಇವ್ನಿಗೆ ಒಬ್ಬನಿಗೆ ಬಗಲಗಡಿಕೆರೆ ಒಂದ್ ಕೂಡಿಸಿ ಹಿಂಗ್ ಮಾತಾಡಿ ಹಿಂಗ್ ಮಾಡ್ಕೆರೆ ಅಬ್ರ ಕಳಿ ತಾ ಕೊಡ್ತಾನ ಮಂದಿ ಮುಂದೆ. ಅದಕ್ಕೆ ಇವ್ ಮಾಡಕ್ ಹಚ್ಚಾರಿ. ಏನಿಲ್ಲ, ಆಸ್ತಿ ಬರೋಬರ್ ಕೊಟ್ಟದಾರಿ. ಯಾವಾಗ ಬಿಟ್ಟಿದ ಆಸ್ತಿ ತೊಂದ್ರಿ. ಅಲ್ಲ ಇದು ಇದು ಆರೋಪ ಹೊರ ಜನ ಅಲ್ಲಿ ಯಾರೇ ಇಲ್ರಿ ಇವತ್ತ ಅವ್ರೆಲ್ಲ ಮಾಡ್ತಕ್ಕಂತ ಆರೋಪ ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ ನೀವು ಕರೆದು ಬಗೆಹರಿಸಿದ್ರು ಮುಗಿದು ಹೋಗ್ತದೆ.
ಇದು ಬಗೆ ಹರಿದಾಡ್ತಿದ್ರಿ ಸರ್ ಈಗ ಸುಮ್ ಈ ಕೆಲಸ ಮೊದಲು ಮಾಡ್ಬೇಕಲ್ಲ ನೀವು. ಸರ್ ಬಂದಿಲ್ರಿ ಅವ್ರು ಅವ ಈಗ ಬಂದಿಲ್ರಿ ಯಾಕ ನೀವ್ ಇದ್ರಲ್ರಿ ಮಗಳ ಸರ ನಿಮ್ಮಂತ ಮಂದಿ ಹಿಂಗ್ ಅದಲ್ರಿ ಮಗಳ ಊರಂದು ಅವ್ರಿಗೆ ಒಂಜರ ಅವ್ರ ಕೈ ಬಿಡತ್ತನ ಒಂಜರ ಒಟ್ಟಿ ಬೀಳವಲೆ ಗಾಡಿ ಸರ್, ಈಗ ನಾನು ಹೊರಬೋರ್ ಅಣ್ಣವ್ರಿ ಅವ್ರಿ ಈಗ ಯಾವ್ದೋ ರಾಜಕೀಯ ಕಾಲಾಗ ಅವ್ರು ಹೆಸರು ಕಟ್ಸ್ಬೇಕತ್ತೆ ಅವ್ರ ಅಣ್ಣಗೆ ಹಿಡ್ಕೊಂಡ್ರಿ ಆಟ ಆಡಿ ಕಳ್ಸಿದ್ರೆ ಅವ್ರಿಗೆ ಮಾತಾಡ್ಸ್ಕಚ್ಚಾರ್ರಿ ಅದಕ್ಕ ಮುಂದಾದ್ರಿ ಒಂದ್ ದಿನಕ್ಕ ಅವರೇ ಬಂದವ್ರು ಯಾರು ಏನ್ ಅನ್ನೋದು ಪುಣ್ಯ ಆತರಿ ಅದಕ್ಕ ರಾಜಕೀಯದಾಗ ಸಾಹೇಬರು ಬೆಳಿಬಾರ್ದವು ಅವ್ರು ಯಾವುದೇ ಒಂದು ವಿಚಾರಕ್ಕಾಗಿ ಇನ್ನ ಸಾಹೇಬರಿಗೆ ML ಟಿಕೆಟ್ ಬರಬಂದು ಅವ್ರಿಗೆ ಸಿಗಬಾರ್ದಂದ್ ಏನೋ ಒಂದು ಕುತಂತ್ರ ನಡೆಸ್ಯಾರ್ರಿ ಅದರ ಕಾಲಾಗ ಯಾಕ ಈ ಸದ್ದ ನಮ್ಮ ಊರಾಗ ಕೆಲಸ ಮಾಡ್ಯಾರ ಅವ್ರಿ ಅವ್ರ ಅಂದ್ರ ನಿಂಗಾತ್ರ ವಿರೋಧತೆ ಅಂದ್ರ ಅವ್ರಿ ಈಗ ನಮ್ಮ ಊರಾಗ ಹಾಳಬೈ ಏಸು ಮಂದಿ ಬಿದ್ದು ಸತ್ತಾರ್ರಿ ಹಾಳಬೈ ಕಟ್ಸ್ಯಾರಿ ಪೈರಿಗಳು ಮಾಡ್ಯಾರ್ರಿ ಮತ್ತಿದ್ರ ಇಲ್ಲಿ ಕುಡಕಲಿಗರ ಪೈಕಿ ಮಲ್ಲಿಕಾರ್ಜುನ ಶಿವಗೊಂಡವ್ರು ಅವ್ರ ಅಂಗಡಿ ಸುಟ್ಟೈತ್ರಿ ಆಳಿಗೆ ಅವ್ರ ಕೆಲಸ ಇದು ಅವ್ರಿಗೇನು ಸಹಾಯಧನ ಮಾಡ್ಯಾರ್ರಿ ಕರೋನಾ ಸಂದರ್ಭದಾಗ ನಿಮ್ಮ ಆಶಾರ ಊರಿಗೆ ಏನಾದ್ರು ಮಾಡಿದ್ರೆ ಮಾಡ್ಯಾರ್ರಿ ಕರೋನಾ ಸಂದರ್ಭದಾಗ ಮನಿ ಕಿತ್ತಂಚಾರ್ರಿ ಅವ್ರಿ ಸುತ್ತ ಹಳ್ಳಿ ಎಲ್ಲಾರು ಮತ್ತ ಒಂದೇ ಅಲ್ರಿ ಹಾ ರೀ ಹಾ ರೀ ಆಯ್ತು ಇವ್ರ ಹಿಂದ ಇಷ್ಟೆಲ್ಲಾ ಹೆಸರು ಕೆಡಿಸ್ಲಿಕ್ಕ ಇಲ್ಲಿ ಯಾರು ಷಡ್ಯಂತ್ರ ಮಾಡ್ತಿದ್ರು ಯಾರು ಶೆಡ್ ಅಂತ ನಮ್ಮೂರ ಮಾಡ್ತಾರ್ರಿ ಇಲ್ಲ ಅವ್ರ ಅಣ್ಣಂತೂ ಆಸ್ತಿ ವಿಷಯದಾಗ ಹೇಳತ್ತಾರಲ್ರಿ ಈಗ ಅವ್ರಿಗೆ ಕರ್ಕೊಂಡ್ ಹೇಳಿಸ್ಕಿ ಕೊಡುವುದಲ್ಲಿ ಅಥವಾ ಅವ್ರದ್ದು ರಾಜಕೀಯವಾಗಿ ಬೆಳಿತಾ ಇದಾರ ಅಂತ ಬೆಳೆಸ್ಕೊಡ್ಬಾರ್ದು ಅನ್ನೋಂತ ಷಡ್ಯಂತ್ರ ಮಾಡ್ತಾ ಇದಾರಲ್ಲ ಅಂತವ್ರು ಯಾರು ಅದಾರ ನಿಮ್ಗೆ ಗೊತ್ತಿದ್ದಂಗೆ ಯಾರು ಅದಾರ ಅಂತವ್ರು ಇದಾರಿ ಸರ್ ಈ ಸದ್ದ ಊರಾಗ ಅದಾರಿ ಸರ್ ರಗಡ ಮಂದಿ ಈಗ ಇದು ಇಲ್ರಿ ಎಲ್ಲಾ ಅದರಿ ಈ ಸದ್ದ ಅವ್ರ ಅಣ್ಣಗೆ ಹಚ್ಚಿ ಕಸಿದ್ರೆ ಸಾಹೇಬ್ರು ರೆಕಾರ್ಡ್ ಖರ ಮಾಡ್ಬೇಕಲ್ಲಾಗತ್ತಾರ ಅವ್ರಿ ಯಾಕ ಅವ್ರು ಇದು ಮೀಟಿಂಗ್ದಾಗ ಅವ್ರು ಹೊಲದ ಮೀಟಿಂಗ್ದಾಗ ರೀ ಅವ್ರಿಗೆ ಹೊಲ ಕರಿಬೇಕಲ್ಲ ನಮ್ಮ ಊರು ಎಲ್ಲಾ ಹಿರಿಯರ್ ಕರೆಸಿ ಹೊಲ ಕೊಡ್ಬೇಕಂತೆಲ್ಲ ಹೇಳಿದ್ರಿ ಅವ್ರ ಆಳಿಗ್ರಿ ಅವ್ರ ಆಳಿಗೆ ಎಲ್ಲಾ ನಮ್ಮ ಅಣ್ಣನ ಆಸ್ತಿ ಆಸ್ತಿ ಅದಂತ ಕಸಿಂದ್ರೆ ನಾವ್ ಬಿಟ್ಟು ಒಂದ್ ವರ್ಷ ಬಂದಿಲ್ರಿ ಅವ್ರು ಅದೆಲ್ಲ ನಾ ಮಾಡಿದ ಇಷ್ಟೆಲ್ಲ ಮತ್ತ ಹೊಲ ಆಳಿ ಕಳೆದ ಆಳಿಗೆ ಸಾಹೇಬ್ರು ಕರೆದ ಆಳಿಗೆ ಹೊಲ ಬರ್ಬೇಕಾಗಿತ್ರಿ ಹಂಚ್ಕೋಬೇಕಾಗಿತ್ರಿ ಆಸ್ತಿರಿ ಅದ್ರ ಕಾಲಾಗ ಏನೋ ಒಂದು ರಾಜಕೀಯ ಕುತಂತ್ರ ಇಟ್ಕೊಂಡು ಸಾಹೇಬ್ರಿಗೆ ತುಳಿಬೇಕು ಅನ್ನೋದು ಇದೊಂದು ಇದು ಆದ್ರಿ ಮತ್ತ ಇಷ್ಟ ವರ್ಷ ಬೇಡಬೇಕಾಗಿತ್ರಿ ಹೆಸರು ಕೆಡಿಸ್ಬೇಕಿತ್ರಿ ಅದಕ್ರಿ ಅವ್ರ ಅಣ್ಣವ್ರಿಗೆ ಇಟ್ಕೊಂಡ್ ಕಸಿಂದ್ರೆ ಇದೊಂದ್ ಏನ್ ಮಾತಾಡ್ತಾರ ಒಳಗ ಈಗ ಸಾಹೇಬ್ರು ಈ ಸರ್ ನಮ್ಮ ಊರಾಗೆಲ್ಲ ಒಂದೇ ಜಾತಿ ಅದ್ರಿ ಎಲ್ಲಾ ಇತರ ಜಾತಿಗೆಲ್ಲ ನೀರ್ ಹಾಕಿರ್ರಿ ಅವ್ರಿ ಮನಿ ರೀ ಮತ್ತ ಮನ್ ತಾಲೂಕ್ ಪಂಚಾಯತ್ ಫಸ್ಟ್ ಒಕ್ಕಲಿಗರ ಅಂದ್ರ ನಿಂಗಾಯ್ತರಲ್ರಿ ಅವ್ರಿಗೆ ಬಿ ಅಧ್ಯಕ್ಷ ಮಾಡ್ಯಾರ ಅವ್ರಿ ಪಂಚಾಯತಿಗೆ ರೀ ಮತ್ತ ಚಂದ್ರಶೇಖರ ಕುದುರೆ ರೀ ಅವ್ರು ತಿರ್ಕೊಂಡ ಅವ್ರಿಗೆ ಇದು ಅಧ್ಯಕ್ಷ ಮಾಡ್ಯಾರ ಅವ್ರ ಏನತ್ತಾರ್ರಿ ಕುರುಬರಿಗೆ ಇದು ಮಾಡ್ತಾರ ಕುರುಬರು ಇಟ್ಟೆ ನಿಂಗರಾಯನ ಗುಡಿ ಇಟ್ಟೆ ಹಾಕೊಂಡಾರತ್ತಂದ್ರಿ ಈ ಮಾನ್ಯ ಅಮ್ಮಣ್ಣವ್ರಿಗೆ ಹೇಳದ್ರಿ ಇಲ್ಲಿ ಹುಚ್ಚನವ್ರ ಓಣ್ಯಾಗ ಮಲ್ಕಂದರ್ ಇದ್ರ ಗುಡಿ ಸ್ವಾಮಿ ಗುಡಿ ರೀ ಬಿದ್ದಿತ್ರಿ ಯಾರು ಕೇಳಿಲ್ರಿ ಅದು ಮಾಡ್ಯಾರಿ ಎಲ್ಲಾರಿ ಅದಕ್ಕೆ ಇಷ್ಟೆಲ್ಲ ಇದು ರಾಜಕೀಯ ಮಾಡ್ಕೊಂಡ ಸಾಹೇಬಿಗೆ ಏನ್ ಮಾಡಿದ್ರ ಸಾಹೇಬನ ಮುಂದೆ ಎಲೆಕ್ಷನ್ ML ಟಿಕೆಟ್ ಸಿಗೋದು ಇದು ಮಾಡ್ಬೇಕನ್ನೋದು ಅವ್ರು ಸರ್ ಈಗ ಇದಿರ್ಬೇಕು ನಿಮ್ ಊರಾಗ ದೊಡ್ಡ ದೇವಸ್ಥಾನ ಬಗ್ಗೆ ಹೇಳ್ತಾರ ಹಾ ರೀ ಚೌಡೇಶ್ವರಿ ದೇವಸ್ಥಾನದ ದೇವ್ರದಾರ ಅಂತ ಹೇಳ್ತಾರ ಹಾ ರೀ ಇಷ್ಟೆಲ್ಲಾ ಅವ್ರ ಕಡೆದ ಅನುಕೂಲಕ್ಕೆ ಬಂದವ್ರಿಗೆ ದೇವ್ರಾಣಿ ಇದು ಮಾಡ್ತಾರಲ್ರಿ ಎಷ್ಟು ಮಟ್ಟಿಗೆ ಸರಿ ನೋಡ್ರಿ ಸರ್ ಮಾಡಿಲ್ಲ ಅಂತ ನಿಯತ್ತದ ಇಲ್ಲ ಅಂತ ಅದ್ರಿ ಅವ್ರ ಏನೆಲ್ಲ ಆಣಿ ಈ ಆಣಿ ಮಾಡ್ತಾರಲ್ರಿ ಊಟನ ಹಾಣಿ ಮಾಡೋ ಮಂದಿ ಬಾಳದ್ರಿ ಆ ದೇವ್ರ ಅವ್ರ ಅಂದ್ರಿ ಕೊರಬವ್ರು ಬರೇ ಕುರುಬ ಸಮಾಜಕ್ಕೆ ಇಟ್ಟೆ ಮಾಡಿರತ್ತಂದ್ರಿ ಅವ್ರು ಎಷ್ಟೊಸ ಎಲ್ಲಾ ಹಳ್ಳಿಗಳು ಗುಡಿ ಕಟ್ಟಿರ್ರಿ ಹಾ ಜಾತಿ ಬೇದಿಲ್ಲ ಹಾ ಈ ಮಾನ್ಯ ಚೌಡೇಶ್ವರಿ ಅಡಿಗಲ್ ಸಮಾರಂಭ ನೀಲಿನ ನಕ್ಷಿ ಇದು ದ್ವಾರ ಬಗಲ್ ಕಟ್ಟಾಳ್ರಿ ಆಳಿಗೆ 11 ಲಕ್ಷ ರೂಪಾಯಿ ದೇಣಿ ಕೊಟ್ಟರು ಅಲ್ಲ ಸರ್ ಈಗ ಅವರಿಗೆ ರಾಜಕೀಯವಾಗಿ ಬೆಳಿಬಾರ್ದನ್ನಂತ ವಿರೋಧಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ರಾಜಕೀಯದ ಒಬ್ಬ ಸರ್ ರಾಜಕೀಯವಾಗಿ ಬಲಿಷ್ಠ ಆಗ್ಲತ್ತಾರ ಹಾ ರೀ ಎಲ್ಲಾ ಜಾತಿ ಜನಾಂಗದವ್ರಿಗೆ ಅವ್ರ ಕಡೆದ ಏನು ಸಾಧ್ಯತೆ ಅದ ಆ ಶಕ್ತಿ ಮೀರಿ ಅವರು ಸಹಾಯ ಸಹಕಾರ ಮಾಡ್ಲತ್ತಾರ ಇದನ್ನ ಸಹಿಸ್ಕೊಳಕ್ ಆಗದೆ ಇರ್ತಕ್ಕಂತ ಏನ ಮಂದಿ ಅದಲ್ರಿ ಅವ್ರು ಯಾರು ಷಡ್ಯಂತ್ರ ಮಾಡ್ತಾರಲ್ಲ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ ಏನ್ ಹೇಳದಂದ್ರಿ ಸದ ರಾಜಕೀಯ ಸಾಹೇಬಗ್ ಬೆಳೆ ಬರತ್ತಲ್ರಿ ಆಗ ನಾವ್ ಈ ಸದ್ದ ಇದ್ರ ಈ ಕುರುಬ ಸಮಾಜ ಇಟ್ಟು ಮಾಡಿರತ್ತಂದ್ರಲ್ರಿ ಅವ್ರಿ ಕುರುಬ ಸಮಾಜ ನಾವ್ ಎಲ್ಲಾ ಹಳ್ಳಿ ಎಲ್ಲಾ ಒಗ್ಗಟ್ಟ ಆತವ್ರಿ ಒಗ್ಗಟ್ಟಾಗಿ ಕುರುಬ ಸಮಾಜ ಸದ್ದ ನಮ್ ಸಾಹೇಬ್ ಮಾತಾಡಲ್ಲ ಅಂದ್ರ ನಮ್ ಹಾಲ ಮತಕ್ಕೆ ಇದು ಮಾತಾಡ್ದಂಗ್ರಿ ಈಗ ಅದಕ್ಕೆ ಈ ಸದ್ದ ಇನ್ನಾವರಿಗೆ ಮತ್ತೆ ಈ ಮೀಟಿಂಗ್ ಇದು ಮಾಡಿದ್ರಂದ್ರ ನಾವು
ಉಗ್ರವಾದ ಹೋರಾಟ ಮಾಡ್ತೇವ್ರಿ ನಮ್ಮ ಕುರುಬ ಸಮಾಜ. ಅಲ್ಲ ಈಗ ನೀವು ಚಂದ್ರಕಾಂತ್ ಅವ್ರಿಗೆ ಹೇಳ್ಬೋದಲ್ಲ, ನೀನ್ ಏನಿದ್ರು ಬಂದು ಸಮಾಜದಾಗ ಕೇಳು, ನೀ ಯಾಕೆ ಸಮಾಜದ ಕೇಳಿದ್ರೆ ಸಮಾಜ ಯಾರಿಗೋ ಕರ್ಕೊಂಡು ಯಾರೋ ಕರ್ದಾರ ಅಂತ ತಿಳ್ಕೊಂಡು ಅವ್ರು ಬಂದು ಈ ರೀತಿ ಅವ್ರ ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿದವ್ರು ಸರ್ ನಮ್ಮ ಈ ಸದ್ ನಮ್ಮ ಗುರು ಇದು ಎಲ್ಲ ನಮ್ಮ ಹಾಲು ಮತದಾಗ ಹಿರಿಯರು ಹಾ ರೀ ಬಂದ್ರೆ ಹೇಳ್ತಿದಾರೆ ಅವ್ರ ಅಲ್ಲೇ ಕೂತ್ ಅವ್ರು ಇದು ಮಾಡಿದ್ರಿ ಒಂದ್ ಸ್ವಲ್ಪ ದಾರ ಕುಡ್ದು ಕಿಸಿ ಇದು ಮಾಡಿದ್ರೆ ಹೆಂಗಿದು ಈ ಸದ್ರ ಈ ಎಲ್ಲಾ ಅಫ್ಜಲ್ಪುರ ತಾಲೂಕ ಎಲ್ಲಾ ಹಳ್ಳಿಗಳಿಗೆಲ್ಲ ಅವರು ಆಟ ಸಹಾಯ ಮಾಡ್ರಿ ಇವ್ರಿಗೆ ಅವ್ರ ಅಣ್ಣವ್ರು ಸಹಾಯ ಮಾಡಲ್ರಿ ಅವ್ರಿ. ನೋಡ್ರಿ ನೀವು ಎಲ್ಲಾ ಹಳ್ಳಿಗಳು ಎಲ್ಲಾರಿ ಈ ಸರ್ ಎಲ್ಲಾ ಹಳ್ಳಿಗಳಿಗೆ ಇದು ಮಾಡ್ತಾರ ಅಣ್ಣಗ ಹೊಲ ಕೊಡಲ್ರಿ ಅವ್ರಿ. ಬಂದ್ ಕೇಳ್ಬೇಕ್ರಿ ಅವ್ರು ಮೀಟಿಂಗ್ ಬಂದಿರಿ ಕೇಳ್ರಿ ಹೊಲ ಬಾಪ ತಂದ್ರಿ ಅವ್ರು ಬಂದಿಲ್ರಿ. ಹಾ ಹಿರಿಯರಿಗೆ ಬಿಟ್ಟದ್ರಿ. ಎಲ್ಲಾರು ಅವಾಗ ಹೇಳ್ತಾರ್ರಿ, ಹಾ. ಏನೇ ಇರ್ಲಿ ಎಲ್ಲಾ ಕುಟುಂಬದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಒಂದು ಸಣ್ಣ ಜಗಳಗಳು ಅವು ಇರ್ತವೆ. ಹಾ ಇರ್ತಾವ್ರಿ. ಅದನ್ನ ಇವಾಗ ಅವ್ರ ಅಣ್ಣ ಕರೆಸಿ ಬಂದು ಒಂದು ಮಾಧ್ಯಮದ ಮುಂದೆ ಮಾತಾಡ್ಸುವಂತ ಮಾತಾಡ್ಬೇಕು. ಅದ್ರ ಬಗ್ಗೆ ಹೇಳಿ. ಅದು ಹಿಂದ ಅವ್ರಿಗೆ ಸಮಾಜದಾಗ ಇಲ್ಲಿ ಬಂದು ಅವ್ರು ಬಂದ್ ಕೇಳಿದ್ರಲ್ರಿ ಸಮಾಜ ಬಂದು ಒಟ್ಟು ಮಂದಿ ಸಮಾಜ ಬಂದ್ ಎಲ್ಲಾ ಹಂಚ್ಕೊಡ್ತಾರ. ಅದಕ್ಕ ಹಿಂದಿನ ಮಂದಿ ಎಲ್ಲ ಅವ್ರಿಗೆ ಚಂದ್ರಕಾಂತ್ ಅವ್ರಿಗೆ ತಲೆ ತುಂಬ್ಯಾರಿ ಅವ್ರು ಮಾತಾಡೋಂತವ್ರು ಅಲ್ರಿ ಅವ್ರಿಗೆ ಹಿಂದ ಏನ್ ಹೇಳಿ ಸೈಬರ್ಗೊಂದು ಏನೋ ಒಂದು ಕೆಟ್ಟದ ಆಲಿತನ ಭಾವನೆದಿಂದ ಅವ್ರ ಅಣ್ಣವ್ರಿಗೆ ಮಾಡಿ ಕಚ್ಚಿದ್ರೆ ಕರ್ಕೊಂಡ್ ಬಂದು ಮೀಡಿಯಾದ ಮಂದಿ ಕುಂಡ್ರಿಸಿ ಕಚ್ಚಿದ್ರೆ ಮಾತಾಡ್ಕಚ್ಚಾರಿ ಅವ್ರಿಗೆ. ಅದಾನ ಸ್ವಂತ ಬುದ್ಧಿಲೇ ಮಾತಾಡಿಲ್ರಿ. ನಮಸ್ತೆ. ಕೊರ್ಬು ಸಾಹೇಬ್ರದ್ದು 5 ಮಂದಿ ಅಣ್ಣ ತಮ್ಮರು ಏನ್ ಹಾರಲ್ರಿ. ಅವರು ಮಾನ್ಯ ಹಾದಿಕಲಾಗ ಜರ ಬೇರೆ ಸಮಸ್ಯೆ ಬಂದಿತ್ತು. ಅವ್ರ ಅಣ್ಣ ತಮ್ಮರು ಒಂದ್ ಜರ ಬೇರೆ ಹೊಲ್ದ ಕಾಲ ಈಗ ಒಂದು ವಿಚಾರ ಮಾಡಿರ್ತಾರ. 4 ಮಂದಿಗೆ ತೊಗೊಂಡವ್ರು ಹೊಲ್ದು ಬಗ್ಗೆ ಅದ ಮಾತಾಡ್ಬೇಕಿತ್ತು. ಆದ್ರೆ ಈಗ ಮೊನ್ನೆ ಅವರು ಅಣ್ಣವ್ರು ಯಾರಲ್ಲ 3ನೇ ಅಣ್ಣ ತಮ್ಮರು ಚಂದ್ರಕಾಂತ್ ಕೊರ್ಬ ಅವ್ರು ಕರೆಕ್ಟ್ ಮಾತಾಡಿದ್ರು. ಆದ್ರೆ ಸದ್ಯನು ಈಗ ದೊಡ್ಡವ್ರು ಹಿರಿಯರ್ ಏನಾರಲ್ಲ ಅವ್ರೇನು ಮಾತಾಡಿದ್ದಿಲ್ಲ. ಕೆಲವು ಜನ ಹಿರಿಯರಿದ್ರು ಅದ್ರಲ್ಲೇನು ಮಾತಾಡ್ಯಾರ ಅದು ನಮ್ಗ ಗೊತ್ತಿಲ್ಲ. ಅದು ಹಿರಿಯರಿಗೆ ಗೊತ್ತದು ಎಲ್ಲಾ ಸಮಸ್ಯೆ ಹೊಲ್ದು ಅವ್ರದ್ದು ಅಣ್ತಂಬ್ರ ಸುತ್ತಿರ್ತದ. ಆದ್ರೆ ಈಗೇನು ಪುರಾಣ ದೇವ್ ಇರ್ತಾರಲ್ಲ ಅದು ಅಪೋಸಿಟ್ ಜನ ಹೋಗಿದ್ರ ಬಾರ್ಬಾರ್ ಅಣ್ಣವ್ರಿಗೆ ಏನ್ ಮಾಡ್ಯಾರ ಕರ್ಕೊಂಡ್ ಒಯ್ದಾರ. ಕರ್ಕೊಂಡ್ ಒಯ್ದು ಒಂದ ತೊಡೆ ರೊಕ್ಕ ಕೊಟ್ಟಾರ. ಕೊಟ್ಟು ಒಯ್ದು ಮೀಡಿಯಾದಾಗ ಮುಂದೆ ಕುಂದ್ರಿಸಿ 102 ಬೇರೆ ಬೇರೆ ಸಮಸ್ಯೆ ಅವ್ರ ಅಣ್ಣತಬ್ರದು ಹೊಲ್ದು ಬಗ್ಗೆ ಆದಾಗ ಅದು ಮಾತಾಡ್ಸ್ಯಾರ. ಆದ್ರೇನು ಈ ಸದ್ಯನು ಪಾರ್ಬ ಸಾಹೇಬರು ಹೋದ್ಸಲ ಟಿಕೆಟ್ ತಗೋಬೇಕಾಗಿತ್ತು. ಆದ್ರೂ ಇದು ಕೆಲವು ಜನ ಕೆಡವಳ ಮಂದಿ ಸರಿ ಮಾಡಿಕೊಟ್ಟಿಲ್ಲ. ಆದ್ರೆ ಮುಂದೆ ಈಗ ಕೊರ್ಬ ಸಾಹೇಬ್ರು ಮುಂದಿನ ಟಿಕೆಟ್ ಅದಾಗ ತಗೋಬೇಕಂತ ಅನ್ನೋದಾಗ ಆದ್ರೆ ಅದ್ರ ಕೆರ್ಸಲಿಕತ್ತಾರ. ಮುಂದೆ ಬೆಳಿಬೇಕಂತ ಅವ್ರು ವಿಚಾರ ಮಾಡಕತ್ತಾರ. ಈಗ ಸ್ವಲ್ಪ ಜನ ಅಪೋಸಿಟ್ ಬೆಳಕತ್ತಾರ. ಅವ್ರಿಗೆ ಏನಾಗ ಬೇಕಿಸ್ತೇವು ಅಪೋಸಿಟ್ ಜನಕ್ಕ ಇದೇ ಸಂಬರ್ದಾಗ ಮುಂದೆ ಬತ್ತಂದ್ರ ಉಗ್ಗ ಹೋರಾಟ ಇಡ್ತೇವು. ಆದ್ರೆ ಕೊರ್ಬಾ ಸಾಹೇಬ್ರೇನು ಕೆಲವು ಜನಕ್ಕ ಸುತ್ತ ಹಳ್ಳಿಗೆ ಏನೇನ್ ಮಾಡ್ಯಾರ ಅಫ್ಜಲ್ಪುರ ತಾಲೂಕದ ಚುಲೋದೆ ಮಾಡ್ಯಾರ. ಅವರು ಕೆಟ್ಟದೇನ್ ಮಾಡಿಲ್ಲ. ಇನ್ನಾದ್ರು ಕೆಟ್ಟ ಚುಲೋದೆ ಮಾಡತಾರ. ಅದು ಇವ್ರಿಗೆ ಸರಿ ಅನ್ಸಲಿಗೆ ಅದ ಕೆಲವು ಅಪೋಸಿಟ್ ಜನಕ್ಕ. ಆದ್ರೆ ಏನದ ಚುಲೋದೆ ಮಾಡ್ಬೇಕು, ಕೆಟ್ಟದೇನ್ ಮಾಡಿಲ್ಲ ಅವರು. ಆದ್ರೆ ಈಗ ಅವ್ರ ಅಣ್ಣತಮ್ರಿಗೆ ಅದು ಒಯ್ದು ಒಂದು ತೊಡೆ ರೊಕ್ಕ ತುಂಬಿ ಅವ್ರಿಗೆ ಮೀಡಿಯಾದ ಮುಂದೆ ಕುಂದ್ರಿಸಲ್ಕತ್ತಾರ. ಅದ್ ಇದು ಸರಿ ಅನ್ಸಲಾಗ್ಯದ. ಅವ್ರ ನೋಡ್ರಿ ಇನ್ನ ಲಾಸ್ಟ್ ಹೇಳೋದು. ಆದ್ರ ಅಪೋಸಿಟ್ ಬೆಳಕ್ ಹೋಗ್ಬೇಕು. ಕೊರ್ಬಾ ಸಾಹೇಬ್ರು ದೊಡ್ಡ ವ್ಯಕ್ತಿಯರ ಅವ್ರೇನ್ ಸಾಲ ಮನುಷ್ಯ ಅಲ್ಲ. ನಿಮ್ಮ ಬರಗಾಲದಾಗ ಥೊಡೆ ಮಂದಿಗೆ ರಗಡ ಮಂದಿಗೆ ನೀರ್ ಕೊಟ್ಟಾರ, ಅನ್ನ ಹಾಕ್ಯಾರ ಕೊರಂದಾಗ. ಅದ್ರ ಏನ್ ಬೇಕು ಸಹಾಯನು ಮಾಡ್ಯಾರ. ಈಗ ಏನೇ ಸಮಸ್ಯೆ ಬಂದ್ರು ಕೊರ್ಬಾ ಸಾಹೇಬ್ ಹೋಗ್ತಾರ ಅವ್ರು. ಆದ್ರೆ ಈ ಕೆಲ್ಸ ಮಾಡಕ್ ಹೋಗ್ಬೇಡ್ರಿ. ಅವ್ರಿಗೆ ಕರ್ಸಿ ಇವ್ರಿಗೆ ಕರ್ಸಿ ನೀವು ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಸರಿ ಅನ್ಸಲ್ಲ ಇದು. ಅದ ಅಣ್ತಂಬ್ರ ತಿಂಡಿ ಬೆಳ್ಸಲಿಕ್ ಹೋಗ್ಬೇಡ್ರಿ. ಅವ್ರ ಅಣ್ತಂಬ್ರ ಅವ್ರ ತಾವ್ ಒಕ್ಕಟ್ಟೇರವ್ರು. ಅವ್ರ ನೀವೇನು ತಿಳಿದಿರ್ಬೇಕು. ಪೂರ್ವ ಒಕ್ಕಟ್ಟೆಲ್ಲ ತಿಳಿದಿರ್ಬೇಕು. ಅವ್ರ ಎಲ್ಲಾರಿಗೂ ಒಕ್ಕಟ್ಟು ಹಿಡ್ಕೊಂತ ಯಾರು. ಆದ್ರೆ ನಾ ಅದು ಮಾಡಕ್ ಹೋಗ್ಬೇಡ್ರಿ. ಕೊರ್ಬಾ ಒಟ್ಟು ಕೆಲಸ ಮಾಡ್ಯಾರ್ರಿ ಅವರು. ಇಲ್ಲಿ ತನಕ ಬರಗಾಲ ಬಿದ್ದಾಗ ಯಾರು ನೀರ್ ಹಾಕಿಲ್ರಿ, ಅವ್ರು ನೀರ್ ಹಾಕ್ಯಾರಿ. ಒಟ್ಟು ಏನ್ ಕೆಲಸ ಒಟ್ಟು ಮಾಡ್ಕೊತ ಬಂದಾರ್ರಿ. ಇದು ಚಂದ್ರಕಾಂತ್ ಅವ್ರು ಏನ್ ಹೇಳ್ಯಾರಲ್ರಿ ಅದೆಲ್ಲ ಸುಳ್ಳ್ರಿ. ಅದ ಏನ್ರಿ ಇಲ್ರಿ ಮಾಶ್ಯಾಳ್ ಊರ್ ಪೂರಾನೇ ಪರಮ ಸಾಹೇಬ್ಗೆ ಇದೆಲ್ಲ ಸುಳ್ಳ್ರಿ. ಅವ್ರ ನೋಡ್ರಿ ಕುಡ್ದಾಗ ಒಂದ್ ಮಾತಾಡ್ತಾರಿ, ಕುಡಿಲಾರ್ದಾಗ ಒಂದ್ ಮಾತಾಡ್ತಾರಿ ಅವ್ರಿ ಚಂದ್ರಕಾಂತ್ ರೀ.
ಅದರದಿಂದ ಅವರು ಸ್ವಲ್ಪ ಕುಡ್ದಾಗ ಮಾತಾಡ್ಯಾರಿ ಅದೇನ್ ಇದು ಇಲ್ರಿ. ಈಗ ಆಸ್ತಿ ವಿಚಾರಗಳು ಅಂತಕ್ಕಂಥ ಇದ್ರಾಗ ತರದಿಲ್ರಿ ರಾಜಕೀಯದಾಗ್ರಿ. ಮನೆಯಲ್ಲಿ ಇರ್ಬೇಕು. ಮನೆಯಲ್ಲಿ ಇರ್ಬೇಕ್ರಿ ಅದು. ಬೈಲಿ ತಂದು ಬೈಲಿ ತಂದು ಹಾಕೋದು ಚಲೋ ಅಲ್ರಿ ಅದು. ಅವರೇ ಹೇಳಿದ್ರು ಇನ್ ಬೇರೆ ಯಾರಾದ್ರೂ ಇದ್ರು? ಅದು ಬ್ಯಾರೆಯವ್ರು ಯಾರು ಹೇಳಿರ್ಬೋದ್ರಿ, ಮುಂದ ಅವರೇ ಸಾಕ್ಷಿ ಹೇಳ್ತಾರ್ರಿ. ಟೈಮ್ ಬಂದಾಗ ಅವರೇ ಸಾಕ್ಷಿ ಹೇಳ್ತಾರೆ. ಚಂದ್ರಕಾಂತ್ ಅವ್ರು ಬಂದು ಹಾ ಹೇಳ್ತಾರೆ. ಈಗ ಅಷ್ಟೇ. ಕೊಡಗೂರು ಬಂದು ಪಂಚಾಯತಿಯನ್ನ ಹಾಳು ಮಾಡಿದ್ರು, ಊರಲ್ಲೇ ಕಾರ್ಬಿ ಸಾಹೇಬ್ರು ಏನು ಹಾಳು ಮಾಡಿಲ್ರಿ, ಎಲ್ಲರಿಗೂ ಒಳ್ಳೇದ್ ಮಾಡಿರಿ. ಒಂದೇ ಊರಲ್ಲಿ ಎಲ್ಲಾ ಊರಿಗೂ ಒಳ್ಳೇದ್ ಮಾಡ್ಯಾರಿ, ಅವ್ರು ಖರ್ಚು ಮಾಡ್ಯಾರಿ. ಈಗ ಒಂದೇ ಸಮುದಾಯಕ್ಕೆ ಅವ್ರ ಸಮುದಾಯಕ್ಕೆ ಇಷ್ಟೇ ಮಾಡಿ ಇಲ್ರಿ ಎಲ್ಲಾ ಸಮಾಜಕ್ಕೆ ರೀ. ಸಮಾಜಕ್ಕೆ ಮಾಡ್ಯಾರ ಅವ್ರು. ಒಟ್ಟು ಸಮಾಜ ರೀ. ಜಾತಿ ಬೇರೆ ಜಾತಿ ಭೇದ ಭಾವನೆ ಇಲ್ರಿ ಒಟ್ಟಾರಿ. ಒಟ್ಟ ಅವ್ರದ್ದು ಹೆಸರು ಕೆಡಿಸ್ಬೇಕಂತೇಳಿ ನಡದಾರಿ ಅಷ್ಟೇ ರೀ. ಅದಕ್ಕೆ ಈಗ ಮುಂದೆ ನೀವ್ ಏನ್ ಮಾಡ್ಬೇಕು? ನೀವೇನ್ ಡಿಸಿಷನ್ ತಗೊಂಡ್ರಿ? ಅವ್ರ ಹೆಸರು ಕೆಡಿಸ್ಬೇಕಂತ ಹುನ್ನಾರ ನಡೆದದ ಅಂತ ಹೇಳ್ತಾರೆ. ಅವ್ರ ಹೆಸರು ಎಲ್ಲರಿಗೆ ದಯವಿಟ್ಟು ಹೇಳ್ತು, ಯಾರು ಹೆಸರು ಕೆಡ್ಸೋದಿಲ್ರಿ. ಹೆಸರು ಕೆಲಸ ಕೆಡ್ಸ್ಬೇಡ್ರಿ ಒಟ್ಟಾರಿ. ಕೆಡ್ಸಲಾರ್ದಂಗ್ ನೋಡ್ಕೋಬೇಕ್ರಿ ಎಲ್ಲಾರು. ಎಲ್ಲಾ ಜನ ನೋಡ್ಕೋಬೇಕ್ರಿ.